ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ಗೋ ಟ್ರೇಡಿಂಗ್ನ ರಿಸಲ್ಟ್ಸ್ ನೋಡ್ಬೋಣ. ಸೊ ಅದೇ ರೀತಿಯ ಒಂದು ಫರ್ದರ್ ಡಿಸ್ಕಷನ್ ಬೇಡ. ಸೊ ಸ್ವಲ್ಪ ಒಂದು ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಮನೆಗೆ ರೀಚ್ ಆಗೋದು ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ವೀಡಿಯೋ ಸ್ವಲ್ಪ ಲೇಟ್ ಆಗ್ತಿದೆ. ಸೊ ನಮ್ಮ ಒಂದು ಆಲ್ಗೋ ಒಂದು 280 ರೂಪೀಸ್ನ ಒಂದು ಲಾಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಒಂದು ಟೈಮ್ ಡಿಕೆ ನಮ್ಮ ಒಂದು ಫೇವರಿಂಗ್ ಆಗಿಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ HDFC ಬ್ಯಾಂಕ್ ಬೆಳಗ್ಗೆ ಯಾವಾಗ ಸಪೋರ್ಟ್ ಮಾಡ್ತಿತ್ತು ನಮ್ಮ ರೂಲ್ಸ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ರಿ. ಬಟ್ ಅನ್ಫಾರ್ಚುನೇಟ್ ಏನಂತಂದರೆ ICICI ಬ್ಯಾಂಕು ಪ್ಲಸ್ ನಾನು ಚಾರ್ಟಲ್ಲಿ ನೋಡ್ತಾ ಇದ್ದೀನಿ SBI ಬ್ಯಾಂಕು ಸ್ವಲ್ಪ ಫ್ಲಾಟ್ ಟು ಡೌನ್ ಟ್ರೆಂಡ್ ಇತ್ತು ಅಂತಲೇ ಹೇಳ್ಬೋದು. ಸೊ ICICI ಬ್ಯಾಂಕು ಸಹ ಫಸ್ಟ್ ಒಂದು ಎರಡು ಕ್ಯಾಂಡ್ಲು 3 ಕ್ಯಾಂಡ್ಲು ಟಾಪಲ್ಲಿದ್ದು ಅಲ್ಲಿಂದ ಒಂದು ಡೌನ್ ಕಡೆ ಹೋಯ್ತು ಅಂತ ಹೇಳೋದು. ಬಟ್ HDFC ಬ್ಯಾಂಕ್ ಸಪೋರ್ಟ್ ಮಾಡ್ತಿತ್ತು. ಬಟ್ ಹೈ ವೆಯ್ಟೇಜ್ ಇದ್ದರೂ ಸಹ ಅದೊಂದು ಸ್ವಲ್ಪ ನಮಗೆ ಬೆನಿಫಿಟ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಓವರಾಲ್ ನೋಡ್ಬೋದು HDFC ಬ್ಯಾಂಕ್ ಎಲ್ಲಿದೆ, ಆಲ್ಮೋಸ್ಟ್ ನೋಡಿದ್ವಿ 1.5% ಒಂದು ಬೆನಿಫಿಟ್ ಇದೆ. ಸೊ ಒಂದು ಎಂಟೈರ್ 1.5% ಏನೊಂದು ಬುಲಿಶ್ನೆಸ್ ಇತ್ತು, ಆ ಒಂದು ಬುಲಿಶ್ನೆಸ್ನ ICICI ಬ್ಯಾಂಕು ಪ್ಲಸ್ SBI ಬ್ಯಾಂಕು ಒಂದು ತಿನ್ಕೊಂಡ್ಬಿಡ್ತು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಮಗೆ ಯಾವುದೇ ರೀತಿ ಬೆನಿಫಿಟ್ ಸಿಕ್ಕಿಲ್ಲ. ಸೊ ನಮ್ಮ ರೂಲ್ಸ್ ಪ್ರಕಾರ ಏನು ಎಕ್ಸಿಟ್ ಇದೆ ಅದನ್ನು ಎಕ್ಸಿಟ್ ಮಾಡಿದರೆ. ಸೊ ಸುಮಾರು ಜನಕ್ಕೆ ಮಾರ್ಜಿನಿಂದ ಟೆನ್ಷನ್ ಇದೆ ಅಂತಲೇ ಹೇಳ್ತಾರೆ. ನೋಡ್ಬೋದು, ನಾನು ನನ್ನ ಒಂದು ವೀಡಿಯೋದಲ್ಲಿ 60,000 65,000 ಅಂತ ಹೇಳಿದೆ. ಇವತ್ತಿಂದ ಒಂದು ಏನಂತಾರೆ ಒಂದು ಬ್ಯಾಂಕ್ ನಿಫ್ಟಿ ಒಂದು ಎಕ್ಸ್ಪೈರಿ ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಆಗೋದ್ರಿಂದ ನೋಡ್ಬೋದು ಹತ್ತಿರ 52,000 ಒಂದು ಮಾರ್ಜಿನ್ ಇದೆ. ಸೊ ನಮ್ಮ ಒಂದು ಟ್ಯಾಕ್ಸಸ್ ಬಂದು ಹತ್ತಿರ 28 ರೂಪೀಸ್ ಇದೆ. ಯಾವುದೇ ರೀತಿ ಒಂದು ದೊಡ್ಡ ಅಮೌಂಟ್ ಇಲ್ಲ ಅಂತ ಹೇಳ್ಬೋದು. ಸೊ ಇದನ್ನು ಡೀಟೇಲ್ಸ್ನ ಕಂಪ್ಲೀಟಾಗಿ ರಿಫ್ರೆಶ್ ಮಾಡ್ಬಿಡ್ತೀನಿ. ಸೊ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಒಂದು ಇವತ್ತೇನು ಅಷ್ಟು ನಮಗೆ ಒಂದು ಬೆಳಗಿನೂ ಅಷ್ಟೇ ನಮಗೇನು ಅಷ್ಟೊಂದು ಪ್ರಾಫಿಟ್ ಕಡೆ ಒಂದಷ್ಟು ತೋರಿಸಿಲ್ಲ ಅಂತ ಹೇಳೋದು. 200-300 ರೂಪಾಯಿ 300 ರೂಪಾಯಿ 350 ರೂಪಾಯಿ ಅಷ್ಟೆಲ್ಲ ಪ್ರಾಫಿಟ್ ಇರೋದ್ರಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ. ಸೊ ಆ ಒಂದು 300 ರೂಪಾಯಿ ಪ್ರಾಫಿಟ್ ಸಹ ಹೋಗಿ ಒಂದು ಆಲ್ಮೋಸ್ಟ್ ಒಂದು 500 ರೂಪಾಯಿ ಲಾಸಲ್ಲಿತ್ತು. ಅದಾದಮೇಲೆ ಒಂದು ರೂಲ್ಸ್ ಪ್ರಕಾರ ವೆಯ್ಟ್ ಮಾಡಿ ಯಾವುದೇ ರೀತಿ ಒಂದು ಟೈಮ್ ಡಿಕೆ ಆಗ್ತಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಒಂದು ಡೌನ್ ಟ್ರೆಂಡ್ ಕಡೆ ಏನೊಂದು ಕೊಡ್ತಿದ್ದು ಅದ್ರ ಬೇಸಿಸ್ ಮೇಲೆ ಒಂದು 280 ರೂಪೀಸ್ ಲಾಸಲ್ಲಿ ಕ್ಲೋಸ್ ಆಯಿತು ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದು ಬಿಗ್ ಬೆನಿಫಿಟ್ ಇಲ್ಲ ಅಂತ ಹೇಳ್ಬೋದು. ಸೊ ನಮ್ಮ ಆಗಸ್ಟ್ ಟ್ರ್ಯಾಕರ್ನ ಒಂದು ಲಿಸ್ಟ್ ಮಾಡಿದ್ದೀನಿ, ಅದ್ರ ಜೊತೆಗೆ ಒಂದು ಹಾಲಿಡೇ ಲಿಸ್ಟ್ನ ಸಹ ಅಪ್ಡೇಟ್ ಮಾಡಿದ್ದೀನಿ. ಸೊ 270 279 280 ರೂಪೀಸ್ನ ಒಂದು ಲಾಸ್ ಇದೆ ಅಂತ ಹೇಳ್ಬೋದು. ನೋಡ್ಬೋದು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಒಂದು ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಗಿ ಈ ಒಂದು 3ನೇ ಕ್ಯಾಂಡಲ್ ಬ್ರೇಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬ್ರೇಕ್ ಆಗೋ ಥರ ಚಾನ್ಸಸ್ ಇತ್ತು. ಬಟ್ ಅದಾದ್ಮೇಲೆ ಕಂಪ್ಲೀಟ್ ಒಂದು ಕ್ಲೋಸಿಂಗ್ ಟೈಮಲ್ಲಿ ಸ್ವಲ್ಪ ಒಂದು ಕೈಂಡ್ ಆಫ್ ಒಂದು ಸ್ಪಿನ್ನಿಂಗ್ ಟಾಪ್ ಅಥವಾ ಒಂದು ಡೋಜಿ ಯಾವ ರೀತಿ ಬೇಕಾದ್ರೆ ಕರಿಬೋದು, ನಾನು ಕ್ಯಾಂಡಲ್ ಸ್ಟಿಕ್ಸ್ ನೆನ್ಪಿಟ್ಕೊಳೋಲ್ಲ. ಬಟ್ ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸೆಂಟಿಮೆಂಟ್ನ ಅನಾಲಿಸಿಸ್ ಮಾಡ್ತೀನಿ. ಏನು ಒಂದು ಆಪೋಸಿಟ್ ಒಂದು ಟ್ರೇಡರ್ ಥಿಂಕ್ ಮಾಡ್ತಾ ಇರ್ಬೋದು ಅನ್ನೊಂದು ಅನಾಲಿಸಿಸ್ ಬೇಸಿಸ್ ಮೇಲೆ ನಾನು ಅಂದ್ಕೊಂಡೆ ಮೋಸ್ಟ್ಲಿ ಈ ಒಂದು ರೆಡ್ ಕ್ಯಾಂಡ್ ಈ ಒಂದು 935 ಕ್ಯಾಂಡಲ್ ಬಂದಮೇಲೆ ಅಂದ್ಕೊಂಡೆ ಮೋಸ್ಟ್ಲಿ ಬಿಗ್ ಡೌನ್ಫಾಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಅದು ಹಾಗೆ ಇಲ್ಲ. ಆಲ್ರೆಡಿ ಹೇಳ್ದಂಗೆ HDFC ಬ್ಯಾಂಕ್ ಸಪೋರ್ಟ್ ಮಾಡ್ತಿದ್ದು, ICICI ಬ್ಯಾಂಕು SBI ಬ್ಯಾಂಕು ಸ್ವಲ್ಪ ಒಂದು ಕೈಂಡ್ ಆಫ್ ವೀಕ್ ತೋರಿಸೋದ್ರಿಂದ ಅಲ್ಲಿ ನೆಟ್ ಆಫ್ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ಬೇಸಿಸ್ ಮೇಲೆ ಯಾವುದೇ ರೀತಿ ಒಂದು ಬೆನಿಫಿಟ್ ಬಂದಿಲ್ಲ ಅಂತ ಹೇಳ್ಬೋದು. ಬಟ್ ಇವತ್ತು ಯಾರಾದರೂ 25,000 ಒಂದು ಶಾರ್ಟ್ ಸ್ಟಾರ್ಟಲ್ಲೂ ನಿಫ್ಟಿಲಿ ಏನಾದ್ರು ಮಾಡಿತ್ತು ಅಂದರೆ ಬ್ರಿಲಿಯಂಟ್ ಒಂದು ಆಲ್ಮೋಸ್ಟ್ ಒಂದು 98-100 ಪಾಯಿಂಟ್ನ ಒಂದು ಟೈಮ್ ಟಿಕೆ ಸಿಕ್ತು ಅಂತ ಹೇಳ್ಬೋದು. ಬಟ್ ಎನಿವೆ ನಾವು ಆ ಒಂದು ನಮ್ಮ ಒಂದು ಆಲ್ಗೋನ ನಿಫ್ಟಿಯಲ್ಲಿ ಮಾಡ್ತಿರೋದ್ರಿಂದ ಸೊ ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಒಂದು ರೂಲ್ಸ್ ಪ್ರಕಾರ ನಾನು ನಿನ್ನೆ ಒಂದು ಪಾಯಿಂಟ್ ಸಹ ಹೇಳಿದೆ. ಆಲ್ಮೋಸ್ಟ್ 51,500 ಏನಾದ್ರು ಮಾಡಿದರೆ ಶಾರ್ಟ್ ಸ್ಟಾರ್ಟಲ್ಲೂ ಒಳ್ಳೆ ಬೆನಿಫಿಟ್ ಅಂತ ಹೇಳಿದೆ. ಅದೇ ರೀತಿ ಇವತ್ತು ಬಂದು 25,000 ಒಂದು ನಿಫ್ಟಿಯಲ್ಲಿ ಬೆನಿಫಿಟ್ ಸಿಕ್ಕಿದೆ. ಸೊ ನಿನ್ನೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಕ್ತು, ಇವತ್ತು ನಿಫ್ಟಿಯಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ನಾಳೆ ಸಹ ಮಾರ್ಕೆಟ್ನ ಒಂದು ಕೈಂಡ್ ಆಫ್ ಒಂದು ಫ್ಲ್ಯಾಟ್ ಟು ಅಪ್ ಟ್ರೆಂಡ್ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳೋದು. ಬಿಕಾಸ್ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ನಿಫ್ಟಿ ಒಂದು ಸೂಪರ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಕಂಪ್ಯಾರಿಸನ್ ಮಾಡಿ ನೋಡಿ, ನಿಮ್ಗೆ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡದಾಗಿ ಒಂದು ಫಾಲ್ ಬಂದಿದ್ರು ನೋಡ್ಬೋದು. ನೀವು ಇದನ್ನು ನಿಫ್ಟಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಅಷ್ಟು ದೊಡ್ಡ ಫಾಲ್ ಬರ್ತಿಲ್ಲ ಅಂತ ನೋಡ್ಬೋದು. ಒಂದೊಂದು ಕ್ಯಾಂಡಲ್ಗಳ ದೊಡ್ಡ ಬೈಯಿಂಗ್ ಬರ್ತೀರಿ. ಈ ಒಂದು ಕ್ಯಾಂಡಲ್ ನೋಡ್ಬೋದು, ಆಲ್ಮೋಸ್ಟ್ ನೋಡ್ಬೋದು ನೀವು ಯಾವ ರೀತಿ ಒಂದು ಬೈಯಿಂಗ್ ಬಂದಿದೆ ಅಂತ. ಸೊ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನೋಡ್ಬೋದು 2-3 ಕ್ಯಾಂಡಲ್ ರೆಡ್ ಕ್ಯಾಡಪ್ ಬೀಳ್ಸೋಕ್ಕೆ ಟ್ರೈ ಮಾಡಿದ್ರು. ಬಟ್ ಒಂದೇ ಒಂದು ಕ್ಯಾಂಡಲ್ ಕಂಪ್ಲೀಟ್ ಒಂದು ಬೈಯಿಂಗ್ ಬಂದಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಬುಲಿಶ್ನೆಸ್ ಕಡೆ ಇರೋದ್ರಿಂದ ಇದು ಮೇಜರ್ಲಿ ಬಿಕಾಸ್ ಆಫ್ ರಿಲಯನ್ಸ್ ಮತ್ತು IT ಸೆಕ್ಟರ್ ಒಂದು ಬೆನಿಫಿಟಿಂದ ನಿಫ್ಟಿ ಅಪ್ ಟ್ರೆಂಡ್ ಇದೆ ಅಂತ ಹೇಳಿದ್ರು. ಸ್ವಲ್ಪ ಏನಾದರೂ ಒಂದು ನೆಗೆಟಿವ್ ನ್ಯೂಸ್ ಬಂತು ಅಂದರೆ ಮ್ಯಾಸಿವ್ ಒಂದು ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ ಹೆಚ್ಚಿದೆ, ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ. ಓಕೆ, ಸೊ ಇದು ನಮ್ಮ ಇವತ್ತಿನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ನಿಮ್ಮೇನಾದ್ರು ಆಲ್ಗೋದಲ್ಲಿ ಇಂಟ್ರೆಸ್ಟ್ ಇರೋರು ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ನನ್ನ ಒಂದು ಇಂಟೆನ್ಷನ್ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಟ್ರೇಡಿಂಗ್ನ ನೀವೇ ಹ್ಯಾಂಡ್ ಮಾಡಿ, ಯಾವುದೇ ರೀತಿಯ ಬೇರೆ ಪರ್ಸನ್ಗೆ ಒಂದು ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಕೊಡಬೇಡಿ ಅನ್ನೋದೇ ನನ್ನೊಂದು ಇಂಟೆನ್ಷನ್. ಅದಕ್ಕೋಸ್ಕರ ನಾನು ಪ್ರತಿದಿನ ಒಂದು ಟ್ರೇಡಿಂಗ್ ಮಾಡಿ ಹಾಕೋದೇನಂತ ಹೇಳಿದ್ರೆ ನೀವೇ ಸಹ ಟ್ರೇಡಿಂಗ್ನ ಮಾಡ್ಬೋದು, ಕಲಿಬೋದು, ಹಣನ ಕಳ್ಕೊಳ್ಳಬಹುದು, ಪಡಿಲೂಬೋದು ಅನ್ನೋದು ಒಂದು ರಿಯಾಲಿಟಿ ಗೊತ್ತಾಗಲಿ ಅನ್ನೋ ಪರ್ಪಸ್ಗೋಸ್ಕರ ಆಲ್ಗೋದಲ್ಲಿ ಮಾಡ್ತಿದ್ದೀನಿ ಅಂತಲೇ ನಿಮ್ಗೆ ಹೇಳ್ಬೋದು. ಸೊ ಇದು ನಮ್ಮ ಇವತ್ತಿನ ವೀಡಿಯೋದ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರೂ ನಾನೇ ಸತೀಶ್, ನಮಸ್ಕಾರ.